ಮಾನ್ವಿಯಲ್ಲಿ ಮಳೆಗಾಗಿ ಚೌಡಮ್ಮ ದೇವಿ ದೇವಸ್ಥಾನದಲ್ಲಿ ಭಜನೆ. ಚೌಡಮ್ಮ ದೇವಿಗೆ ಭಕ್ತರಿಂದ ನೀರು ಅರ್ಪಣೆ. ನಾಡಿಗೆ ಸಮೃದ್ಧ ಮಳೆಯಾಗಲಿ ಅಂತ ಬೇಡಿಕೊಂಡ ಭಕ್ತರು. ಬರಗಾಲ ತಪ್ಪಿಸುವ ಸಲುವಾಗಿ ಬೇಡಿಕೆ ಇದೆ ಅಂತ ಸುರೇಶ್ ನಾಡಗೌಡ. ಚೌಡಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಕೆ. ಮಳೆ ಬಾರದ ಕಾರಣ ಬೆಳೆಗಳು ಒಣಗ್ತಿವೆ. ದನಕರಗಳು ಮತ್ತು ಜನರಿಗೆ ಕುಡಿಯುವ ನೀರಿಲ್ಲದ ಕಾರಣ ನಾಡಿನ ಜನತೆಗಾಗಿ ಮಳೆ ಬರಲಿ ಅಂತ ಮಾನ್ವಿ ಪಟ್ಟಣದ ಚೌಡಮ್ಮ ದೇವಿ ದೇವಸ್ಥಾನದಲ್ಲಿ ಭಜನೆ ಮಾಡುವ ಮೂಲಕ ಬೇಡಿಕೊಳ್ಳಲಾಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಚೌಡಮ್ಮ ದೇವಿ ದೇವಸ್ಥಾನದಲ್ಲಿ ಭಕ್ತರೊಬ್ಬರು ದೇವಿಯ ಮೂರ್ತಿಗೆ ನೀರು ಹಾಕುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಾಡಿಗೆ ಬರಲಿ, ಮಳೆ ಬರಲಿ ಮತ್ತು ಆ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಸುರೇಶ್ ನಾಡಗೌಡ ತಿಳಿಸಿದರು. ಬರಗಾಲ ಬರ್ತಿರುವ ಮುನ್ಸೂಚನೆ ಇದೆ. ಬರಗಾಲ ತಪ್ಪಿದರೆ ಜನರಿಗೆ ಮತ್ತು ಕುಡಿಯುವ ನೀರು ಸೌಲಭ್ಯ ಸಿಕ್ಕರೆ ಎಲ್ರಿಗೂ ಅನುಕೂಲವಾಗುತ್ತದೆ. ಆ ದೇವರು ಮಳೆ ಕರುಣಿಸುವ ಕೆಲಸ ಮಾಡಲಿ ಅಂತ ಭಕ್ತರು ಚೌಡಮ್ಮ ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಮಾನವೀಯ ಅಧಿದೇವತೆಯಾದ ಶ್ರೀ ಚೌಡೇಶ್ವರಿ ದೇವಿಯನ್ನು ವಂದಿಸುತ್ತಾ ಇಲ್ಲಿ ಸೇರಿದ ಸಕಲ ಸದ್ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುವುದರೆಂದರೆ, ಈಗಾಗಲೇ ನಾಡಿನಾದ್ಯಂತ ಅತಿವೃಷ್ಟಿಯಾಗಿದ್ದು ಮಳೆ ಸರಿಯಾಗಿ ಬರದೇ ಕಾರಣ ರೈತ ಜನಾಂಗದವರು ತತ್ತರಿಸುತ್ತಾರೆ. ಇಂಥ ಸಂದರ್ಭದಲ್ಲಿ ನಾವುಗಳೆಲ್ಲರೂ ದೇವತಾ ಕಾರ್ಯವನ್ನು ಮರೆತು ಅನ್ಯ ಕಾರ್ಯಗಳಲ್ಲಿ ತಲ್ಲೀನರಾದ ಕಾರಣ ಯಾವುದೇ ರೀತಿಯ ಒಂದು ಶಾಪ ನಮ್ಮ ಮೇಲಿರಬಹುದೆಂದು ಭಾವಿಸಿ ಇಂದಿನ ದಿನದಲ್ಲಿ ನಾವು ಮಾನ್ವಿ ನಗರ ಪಟ್ಟಣದ ಶ್ರೀ ಅಧಿದೇವತೆಯಾದ ಶ್ರೀ ಚೌಡೇಶ್ವರಿ ದೇವಿಗೆ 1001 ಕೊಡ ನೀರನ್ನು ಹಾಕುತ್ತಾ ಆ ಮಳೆರಾಯನ ಬರುವಿಕೆಗಾಗಿ ನಾವೆಲ್ಲರೂ ಇಂದು ಪ್ರಾರ್ಥನೆಯನ್ನು ಮಾಡುತ್ತೇವೆ. ಸಕಲ ಸದ್ಭಕ್ತಾದಿಗಳು ಸೇರಿ ಈ ಮಂಗಲ ಕಾರ್ಯದಲ್ಲಿ ಭಾಗವಹಿಸಿ ತನು ಮನ ಧನಾದಿಗಳಿಂದ ಸಹಕರಿಸಿ ನಾಡಿನ ಸುಭಿಕ್ಷೆಗಾಗಿ ಹಾಗೂ ರೈತರ ಸುಭಿಕ್ಷೆಗಾಗಿ ತಮ್ಮ ಸಹಾಯ ಸಹಕಾರಗಳನ್ನು ನೀಡಿ ಯಥಾ ರೀತಿಯಾಗಿ ಮಳೆರಾಯನು ನಮ್ಮ ದೇಶಕ್ಕೆ ಸುರಿಯಲೆಂದು ನಾವು ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತೇವೆ. ಅಲ್ಲ ಸರ್, ಏನಂತಂದರೆ ಮಳೆದ ಅಭಾವ ಇದೆ, ರೈತರಿಗೆ ಯಾವ ರೀತಿ ಕಷ್ಟ ಇದೆ, ದನಕರುಗಳಿಗೆ ಮತ್ತು ಜಲಚರಗಳು ಕೂಡ ಜೀವರಾಶಿಗಳು ಕೂಡ ತೊಂದರೆ ಇದ್ದಾವೆ, ಯಾವ ರೀತಿ ಸರ್? ಮಳೆರಾಯನು ಮುಗಿಸಿಕೊಂಡ ಕಾರಣ ರೈತರು ಹಾಗೂ ಸಮಸ್ತ ನಾಡಿನ ಜನತೆಯೂ ಅಲ್ಲದೆ ಪಶು ಪ್ರಾಣಿಗಳು, ಪಕ್ಷಿಗಳು, ದನಗಳು ಈ ನೀರಿನ ಹಾಕಾರ ಮತ್ತು ಮೇವಿನ ಹಾಕಾರದಿಂದ ನರಳುತ್ತವೆ. ಇಂಥ ಸಂದರ್ಭದಲ್ಲಿ ನಾವುಗಳು ನಾಡದೇವತೆಯ ಈ ಮಂಗಲ ಕಾರ್ಯವನ್ನು ಕೈಗೊಂಡಿದ್ದು ತಾವುಗಳೆಲ್ಲರೂ ಸಹಕರಿಸಿ ತನು ಮನ ಧನಾದಿಗಳಿಂದ ಸಹಕರಿಸಬೇಕಾಗಿ ಸಮಸ್ತ ಜನರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಈ ದಿನ ಮಾನವೀಯ ನಗರದ ಗ್ರಾಮ ದೇವತೆಯಾದ ಸುಪ್ರಸಿದ್ಧ ಬೇಡಿದ ವರಗಳನ್ನು ಕೊಡ್ತಕ್ಕಂತಹ ಗ್ರಾಮ ದೇವತೆಯಾದ ನಮ್ಮ ರಾಮಲಿಂಗ ಚೌಡೇಶ್ವರಿ ದೇವಿಯ ಮಾನವೀಯ ನಗರದ ಮುಖ್ಯ ಭಾಗದಲ್ಲಿರುವ ರಾಮಲಿಂಗ ಚೌಡೇಶ್ವರಿ ದೇವಿಗೆ ಒಂದು ನೀರಿನ ಅಭಿಷೇಕವನ್ನು 1001 ನೀರಿನ ಅಭಿಷೇಕವನ್ನು ಇವತ್ತು ಮಾಡುವುದರ ಮುಖಾಂತರ ಸಕಲ ಕಲ್ಯಾಣದ ಉದ್ಧಾರಕ್ಕಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಮತ್ತು ಸಕಲ ರೈತರಿಗೆ ಇದು ಮತ್ತು ನಮ್ಮ ಪಶು ಪ್ರಾಣಿ ಪಕ್ಷಿಗಳು ಹಾಗೂ ಬಸವಣ್ಣನ ಮುಖ ನೋಡಿಯಾದರೂ ಇವತ್ತಿನ ದಿವಸ ಮಳೆಯ ಅವಶ್ಯಕತೆ ಇದೆ. ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗಿರಲಿಕ್ಕಿಲ್ಲ, ಆದರೆ ಪ್ರಾಣಿ ಪಕ್ಷಿಗಳಿಗೋಸ್ಕರ ಆದರೂ ಈ ಮಳೆಯ ಒಂದು ಅವಶ್ಯಕತೆ ಇರುತ್ತದೆ. ಕಾರಣ ಈ ಒಂದು ಅರಿವನ್ನು ಮೂಡಿಸಿಕೊಂಡು ನಾವು ಎಲ್ಲ ಭಕ್ತರು ಸೇರಿ ಗ್ರಾಮ ದೇವತೆಯಾದಂತಹ ನಮ್ಮ ರಾಮಲಿಂಗ ಚೌಡೇಶ್ವರಿ ದೇವಿಗೆ 1001 ಕೊಡದ ನೀರಿನ ಅಭಿಷೇಕದ ಮುಖಾಂತರ ಮಳೆಯ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ. ಎಲ್ಲ ಭಕ್ತರು ಭಕ್ತರ ಸಮೂಹ ವತಿಯಿಂದ ಭಕ್ತಿಯಿಂದ ಈ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ. ಗ್ರಾಮ ದೇವತೆಯು ಎಲ್ಲ ಕಡೆಯೂ ಕೂಡ ನಮ್ಮ ಮಾನವಿ ನಗರ ಅಂತ ಮಾತ್ರ ಅಲ್ಲ, ಎಲ್ಲ ಲೋಕದಲ್ಲಿಯೂ ಕೂಡ ಎಲ್ಲ ಕಡೆಯೂ ಕೂಡ ಸರ್ವ ಜನಾಂಗಕ್ಕೆ ಈ ಒಂದು ಒಳಿತನ್ನು ಉಂಟು ಮಾಡಲಿ ಅಂತ ಆಶಿಸಿ ಈ ಒಂದು ನೀರಿನ ಅಭಿಷೇಕವನ್ನು ರಾಮಲಿಂಗ ಚೌಡೇಶ್ವರಿ ದೇವಿಗೆ ಅರ್ಪಿಸ್ತಾ ಇದ್ದೇವೆ. ಭಕ್ತರ ಒಂದು ಭಕ್ತಿಯ ಸ್ವರೂಪವಾಗಿ ಆ ದೇವಿಯು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಮಳೆಯನ್ನು ದೇವಿಯ ಕೃಪಾ ಕಟಾಕ್ಷದಿಂದ ಒಳ್ಳೆಯ ಮಳೆ ಬೆಳೆ ಎಲ್ಲರಿಗೂ ಸಮೃದ್ಧಿ ಆಗಲಿ ಅಂತೇಳಿ ಈ ಒಂದು ಪೂಜಾ ಕೈಂಕರ್ಯವನ್ನು ಕೈಗೊಂಡಿದ್ದೇವೆ.